ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗಿದೆ. ಸೊ ಇವತ್ತಿನಿಂದ ಮತ್ತೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಶಾಸಕರ ಜೊತೆಗೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಬೆಳಗಾವಿ, ಕಲಬುರಗಿ ಈ ಭಾಗದ 60 ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆ 10:30ರಿಂದ ಸುರ್ಜೇವಾಲಾ ಅವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಶಾಸಕರ ಅಹವಾಲನ್ನು ಆಲಿಸಲಿಕ್ಕಿದ್ದಾರೆ. ಕಾಂಗ್ರೆಸ್ನ ಉಸ್ತುವಾರಿ ಮೊನ್ನೆಯೂ ಕೂಡ ಬ್ಯಾಕ್ ಟು ಬ್ಯಾಕ್ 1-to-1 ಮೀಟಿಂಗ್ ಅನ್ನು ಮಾಡಿದಂತಹ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಮತ್ತೆ 3 ದಿನಗಳ ಕಾಲ ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಈ ಸಾರಿ ಬೆಳಗಾವಿ ಮತ್ತು ಕಲಬುರಗಿ ಭಾಗದ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ, ತಮ್ಮ ಸಚಿವರುಗಳ ವಿರುದ್ಧ ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ, ಇದರ ಜೊತೆಗೆ ಸರ್ಕಾರದ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಹೀಗೆ ಹಲವು ವಿಚಾರಗಳು, ಬಹಳ ಮುಖ್ಯವಾಗಿ ಪವರ್ ಶೇರಿಂಗ್ ಈ ವಿಚಾರವಾಗಿ ಆಗ್ತಾ ಇರುವಂತಹ ಚರ್ಚೆಗಳು. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಶಾಸಕರ ಜೊತೆಗೆ ಮಾತುಕತೆ ನಡೆಸೋದು, ಅವರ ಭಿನ್ನಾಭಿಪ್ರಾಯಗಳಿದ್ರೆ ಆಲಿಸೋದು ಮತ್ತು ಓಪನ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ ಅಂತ ಬ್ರೇಕ್ ಹಾಕೋದು, ಇದು ಸುರ್ಜೇವಾಲಾ ಅವ್ರ ಕೆಲಸ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗಿದೆ. ಸೊ ಇವತ್ತಿನಿಂದ ಮತ್ತೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಶಾಸಕರ ಜೊತೆಗೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಬೆಳಗಾವಿ, ಕಲಬುರಗಿ ಈ ಭಾಗದ 60 ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆ 10:30ರಿಂದ ಸುರ್ಜೇವಾಲಾ ಅವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಶಾಸಕರ ಅಹವಾಲನ್ನು ಆಲಿಸಲಿಕ್ಕಿದ್ದಾರೆ. ಕಾಂಗ್ರೆಸ್ನ ಉಸ್ತುವಾರಿ ಮೊನ್ನೆಯೂ ಕೂಡ ಬ್ಯಾಕ್ ಟು ಬ್ಯಾಕ್ 1-to-1 ಮೀಟಿಂಗ್ ಅನ್ನು ಮಾಡಿದಂತಹ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಮತ್ತೆ 3 ದಿನಗಳ ಕಾಲ ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಈ ಸಾರಿ ಬೆಳಗಾವಿ ಮತ್ತು ಕಲಬುರಗಿ ಭಾಗದ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ, ತಮ್ಮ ಸಚಿವರುಗಳ ವಿರುದ್ಧ ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ, ಇದರ ಜೊತೆಗೆ ಸರ್ಕಾರದ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಹೀಗೆ ಹಲವು ವಿಚಾರಗಳು, ಬಹಳ ಮುಖ್ಯವಾಗಿ ಪವರ್ ಶೇರಿಂಗ್ ಈ ವಿಚಾರವಾಗಿ ಆಗ್ತಾ ಇರುವಂತಹ ಚರ್ಚೆಗಳು. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಶಾಸಕರ ಜೊತೆಗೆ ಮಾತುಕತೆ ನಡೆಸೋದು, ಅವರ ಭಿನ್ನಾಭಿಪ್ರಾಯಗಳಿದ್ರೆ ಆಲಿಸೋದು ಮತ್ತು ಓಪನ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ ಅಂತ ಬ್ರೇಕ್ ಹಾಕೋದು, ಇದು ಸುರ್ಜೇವಾಲಾ ಅವ್ರ ಕೆಲಸ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗಿದೆ. ಸೊ ಇವತ್ತಿನಿಂದ ಮತ್ತೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಶಾಸಕರ ಜೊತೆಗೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಬೆಳಗಾವಿ, ಕಲಬುರಗಿ ಈ ಭಾಗದ 60 ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆ 10:30ರಿಂದ ಸುರ್ಜೇವಾಲಾ ಅವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಶಾಸಕರ ಅಹವಾಲನ್ನು ಆಲಿಸಲಿಕ್ಕಿದ್ದಾರೆ. ಕಾಂಗ್ರೆಸ್ನ ಉಸ್ತುವಾರಿ ಮೊನ್ನೆಯೂ ಕೂಡ ಬ್ಯಾಕ್ ಟು ಬ್ಯಾಕ್ 1-to-1 ಮೀಟಿಂಗ್ ಅನ್ನು ಮಾಡಿದಂತಹ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಮತ್ತೆ 3 ದಿನಗಳ ಕಾಲ ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಈ ಸಾರಿ ಬೆಳಗಾವಿ ಮತ್ತು ಕಲಬುರಗಿ ಭಾಗದ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ, ತಮ್ಮ ಸಚಿವರುಗಳ ವಿರುದ್ಧ ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ, ಇದರ ಜೊತೆಗೆ ಸರ್ಕಾರದ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಹೀಗೆ ಹಲವು ವಿಚಾರಗಳು, ಬಹಳ ಮುಖ್ಯವಾಗಿ ಪವರ್ ಶೇರಿಂಗ್ ಈ ವಿಚಾರವಾಗಿ ಆಗ್ತಾ ಇರುವಂತಹ ಚರ್ಚೆಗಳು. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಶಾಸಕರ ಜೊತೆಗೆ ಮಾತುಕತೆ ನಡೆಸೋದು, ಅವರ ಭಿನ್ನಾಭಿಪ್ರಾಯಗಳಿದ್ರೆ ಆಲಿಸೋದು ಮತ್ತು ಓಪನ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ ಅಂತ ಬ್ರೇಕ್ ಹಾಕೋದು, ಇದು ಸುರ್ಜೇವಾಲಾ ಅವ್ರ ಕೆಲಸ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗಿದೆ. ಸೊ ಇವತ್ತಿನಿಂದ ಮತ್ತೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಶಾಸಕರ ಜೊತೆಗೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಬೆಳಗಾವಿ, ಕಲಬುರಗಿ ಈ ಭಾಗದ 60 ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆ 10:30ರಿಂದ
ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಶಾಸಕರ ಅಹವಾಲನ್ನು ಆಲಿಸಲಿಕ್ಕಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ. ಮೊನ್ನೆಯೂ ಕೂಡ ಬ್ಯಾಕ್ ಟು ಬ್ಯಾಕ್ 1-to-1 ಮೀಟಿಂಗ್ ಅನ್ನು ಮಾಡಿದಂತಹ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಮತ್ತೆ 3 ದಿನಗಳ ಕಾಲ ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಈ ಸಾರಿ ಬೆಳಗಾವಿ ಮತ್ತು ಕಲಬುರಗಿ ಭಾಗದ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ, ತಮ್ಮ ಸಚಿವರುಗಳ ವಿರುದ್ಧ ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ, ಇದರ ಜೊತೆಗೆ ಸರ್ಕಾರದ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಹೀಗೆ ಹಲವು ವಿಚಾರಗಳು, ಬಹಳ ಮುಖ್ಯವಾಗಿ ಪವರ್ ಶೇರಿಂಗ್ ಈ ವಿಚಾರವಾಗಿ ಆಗ್ತಾ ಇರುವಂತಹ ಚರ್ಚೆಗಳು. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಶಾಸಕರ ಜೊತೆಗೆ ಮಾತುಕತೆ ನಡೆಸೋದು, ಅವರ ಭಿನ್ನಾಭಿಪ್ರಾಯಗಳಿದ್ರೆ ಆಲಿಸೋದು ಮತ್ತು ಓಪನ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ ಅಂತ ಬ್ರೇಕ್ ಹಾಕೋದು, ಇದು ಸುರ್ಜೇವಾಲಾ ಅವ್ರ ಕೆಲಸ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗಿದೆ. ಸೊ ಇವತ್ತಿನಿಂದ ಮತ್ತೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಶಾಸಕರ ಜೊತೆಗೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಬೆಳಗಾವಿ, ಕಲಬುರಗಿ ಈ ಭಾಗದ 60 ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆ 10:30ರಿಂದ ಸುರ್ಜೇವಾಲಾ ಅವರು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಶಾಸಕರ ಅಹವಾಲನ್ನು ಆಲಿಸಲಿಕ್ಕಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ. ಮೊನ್ನೆಯೂ ಕೂಡ ಬ್ಯಾಕ್ ಟು ಬ್ಯಾಕ್ 1-to-1 ಮೀಟಿಂಗ್ ಅನ್ನು ಮಾಡಿದಂತಹ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಮತ್ತೆ 3 ದಿನಗಳ ಕಾಲ ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಈ ಸಾರಿ ಬೆಳಗಾವಿ ಮತ್ತು ಕಲಬುರಗಿ ಭಾಗದ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ, ತಮ್ಮ ಸಚಿವರುಗಳ ವಿರುದ್ಧ ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ, ಇದರ ಜೊತೆಗೆ ಸರ್ಕಾರದ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಹೀಗೆ ಹಲವು ವಿಚಾರಗಳು, ಬಹಳ ಮುಖ್ಯವಾಗಿ ಪವರ್ ಶೇರಿಂಗ್ ಈ ವಿಚಾರವಾಗಿ ಆಗ್ತಾ ಇರುವಂತಹ ಚರ್ಚೆಗಳು. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಶಾಸಕರ ಜೊತೆಗೆ ಮಾತುಕತೆ ನಡೆಸೋದು, ಅವರ ಭಿನ್ನಾಭಿಪ್ರಾಯಗಳಿದ್ರೆ ಆಲಿಸೋದು ಮತ್ತು ಓಪನ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ ಅಂತ ಬ್ರೇಕ್ ಹಾಕೋದು, ಇದು ಸುರ್ಜೇವಾಲಾ ಅವ್ರ ಕೆಲಸ. ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗಿದೆ. ಸೊ ಇವತ್ತಿನಿಂದ ಮತ್ತೆ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಶಾಸಕರ ಜೊತೆಗೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನು ಮಾಡಲಿಕ್ಕಿದ್ದಾರೆ. ಬೆಳಗಾವಿ, ಕಲಬುರಗಿ ಈ ಭಾಗದ 60 ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ